ಸ್ನೇಹಿತರೆ ನಮಸ್ತೆ. ಮತ್ತೆ ನಿಮಗೆ RDT QNA ಸೆಷನ್ ಎಪಿಸೋಡ್ ನಂಬರ್ 19ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ ಬನ್ನಿ ಇವತ್ತಿನ QNA ಸೆಷನಲ್ಲಿ ಯಾರು ಯಾವ್ಯಾವ ಕ್ವಶನ್ ಕೇಳಿದಾರೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡಿದ ಎಫರ್ಟ್ನು ಡೈರೆಕ್ಟ್ ಮೊಬೈಲ್ಗೆ ರೀಚ್ ಆಗುತ್ತೆ. ಪವರ್ ಚಾನಲ್ ಅಂತ ಹೇಳ್ಬಿಟ್ಟು ಇನ್ ಸೆಂಟ್ರೋ ಕಾರ್ ಕ್ಲಚ್ ಲಾಂಗ್ ಲೈಫ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಕ್ಲಚ್ ಪ್ಲೇಟ್ನ ಲೈಫ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ನಿಮ್ಮ ಹತ್ರ ಅದು ಸೆಂಟ್ರೋ ಕಾರ್ ಇರಲಿ ಅಥವಾ ಇನ್ನು ಬೇರೆ ಯಾವುದೇ ಕಾರ್ ಆಗಿರಲಿ, ಕ್ಲಚ್ ಪ್ಲೇಟ್ನ ಲೈಫ್ ಬಂದ್ಬಿಟ್ಟು ನಾವು ಇಂಪ್ರೂವ್ ಮಾಡ್ಕೋಬಹುದು. ನಮ್ಮ ಡ್ರೈವಿಂಗ್ ಹ್ಯಾಬಿಟ್ ಇಂದ ಕ್ಲಚ್ ಪ್ಲೇಟ್ನ ಲೈಫ್ನ ನಾವು ಇಂಪ್ರೂವ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಪದೇ ಪದೇ ನೀವು ಕ್ಲಚ್ ಪ್ಲೇಟ್ನ ಪ್ರೆಸ್ ಮಾಡಿರಬಾರ್ದು. ಪ್ರೆಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಹೆಚ್ಚಿನ ಹೆಚ್ಚು ಜನ ನಾನು ನೋಡಿದ್ದೇನೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕಾರ್ ಸ್ಲೋ ಆಯಿತು ಅಂತ ಸ್ಪೀಡ್ ಕಡಿಮೆ ಆದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ನ ಪ್ರೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಬ್ರೇಕನ್ನು ಯೂಸ್ ಮಾಡ್ತಿರ್ತಾರೆ. ಅನ್ನೆಸೆಸರಿ ಆಗಿ ಕ್ಲಚ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಫಸ್ಟ್ ಟಿಪ್, ಹಾಫ್ ಕ್ಲಚ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡ್ರೈವ್ ಮಾಡಬೇಕಾಗಿರುತ್ತೆ. ಅಂದರೆ ಒಂದು ರೋಡ್ ಹಂಸನ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಮಾಡಲೇಬೇಕು, ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗೆ ಬಿಟ್ಟು ಕೆಲವು ಟೈಮಲ್ಲಿ ಅಪ್ ಹಿಲ್ಲಲ್ಲಿ ಏನಾದರೂ ಮೂವ್ ಮಾಡಬೇಕಾದ್ರೆ ಸ್ಟಾಪ್ ಮಾಡಿ ಅಲ್ಲೂ ಸಹ ಹಾಫ್ ಕ್ಲಚ್ನ ಯೂಸ್ ಮಾಡಲೇಬೇಕಾಗುತ್ತೆ. ರಿವರ್ಸ್ ತೆಗಿಬೇಕಾದ್ರೆ ಅಲ್ಲೂ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಏನೋ ನಿಮ್ಮ ಗಾಡಿನ ಮನೆ ಹತ್ರ ಪಾರ್ಕ್ ಮಾಡೋದಾಗಿರ್ಬೋದು, ಬಂಪರ್ ಟ್ರಾಫಿಕ್ ಏನು ಮೂವ್ ಆಗ್ತಿರುತ್ತೆ ಅಲ್ಲೂ ಸಹ ನಾವು ಸ್ವಲ್ಪ ಮಟ್ಟಿಗೆ ಹಾಫ್ ಕ್ಲಚ್ ನ ಯೂಸ್ ಮಾಡಬೇಕಾಗುತ್ತೆ ಕೆಲವು ಟೈಮ್ನಲ್ಲಿ. ಅಂತ ಸಿಚುವೇಶನ್ ನ ಬಿಟ್ಟು ಕ್ಲಚ್ ಪ್ಲೇಟ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ಟಿಪ್ ಏನಂತ ಹೇಳಿದ್ರೆ ನೀವು ಡ್ರೈವ್ ಮಾಡಬೇಕಾದ್ರೆ ಕೆಲವು ಟೈಮ್ ನಾನು ತುಂಬಾ ಜನ ನೋಡಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಚ್ ಪ್ಲೇಟ್ ಮೇಲೆ ಅವ್ರ ಕಾಲನ್ನ ರೆಸ್ಟ್ ಮಾಡ್ತಾ ಡ್ರೈವ್ ಮಾಡ್ತಿರ್ತಾರೆ. ಆಕ್ಚುಲಿ ಇದು ಒಂದು ಬ್ಯಾಡ್ ಹ್ಯಾಬಿಟ್. ಇದರಿಂದ ಆಲ್ಮೋಸ್ಟ್ ಬಂದ್ಬಿಟ್ಟು ನಮ್ಮ ಕ್ಲಚ್ ಪ್ಲೇಟ್ ಲೈಫ್ ಬಂದ್ಬಿಟ್ಟು ಅರ್ಧ ಹಾಳಾಗುತ್ತೆ. ಕ್ಲಚ್ ಪ್ಲೇಟ್ ಮೇಲೆ ಏನು ನೀವು ಲೆಫ್ಟ್ ಲೆಗ್ ಇಟ್ಕೊಂಡ್ಬಿಟ್ಟು ಎಡಗಾಲನ್ನ ಇಟ್ಟು ರೆಸ್ಟ್ ಮಾಡ್ತಿರ್ತಾರೆ, ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಥರ್ಡ್ ಟಿಪ್ ಏನಂತ ಹೇಳಿದ್ರೆ ಸಿಟಿಯಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅಂದ್ರೆ ಟ್ರಾಫಿಕ್ ಬಂದ್ಬಿಟ್ಟು ತುಂಬಾನೇ ಇದೆ, ಬಂಪರ್ ಟು ಬಂಪರ್ ಅಂತ ಹೇಳಿ ಅಲ್ಲಿ ಮಿಸ್ಟೇಕ್ ಮಾಡ್ತಿರ್ತಾರೆ. ಒಂದು ಹಾಗೆ ಬಂದ್ಬಿಟ್ಟು ಸಿಗ್ನಲ್ ಅಲ್ಲಿ ಗಾಡಿನ ನಿಲ್ಸಿ ಇನ್ನೇನು ಮೂವ್ ಮಾಡ್ಬೇಕಂತ ಟೈಮ್ ನಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಕ್ಲಚ್ ಪ್ಲೇಟ್ ನ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಮೂವ್ ಮಾಡ್ತಿರ್ತಾರೆ. ಇದು ಒಂದು ಬ್ಯಾಡ್ ಹ್ಯಾಬಿಟ್. ನಿಮ್ಮ ಕ್ಲಚ್ ಪ್ಲೇಟ್ ಲೈಫ್ ಬಂದ್ಬಿಟ್ಟು ಹಾಳಾಗೋದಕ್ಕೆ ಯಾವಾಗಲೂ ಬಂದ್ಬಿಟ್ಟು ಗಾಡಿ ನಿಂತಿರೋ ಗಾಡಿ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಫಸ್ಟ್ ಗೇರ್ ಎಲ್ಲ ಇರಬೇಕು. ಏನ್ ಮಾಡ್ತಾರೆ ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಕ್ಲಚ್ ಹಾಫ್ ಕ್ಲಚ್ ಅನ್ನು ಯೂಸ್ ಮಾಡ್ತಾ ಸೊ ಅಲ್ಲಿ ಗೇರ್ ರೇಷಿಯೋ ಅಥವಾ ಸ್ಪೀಡ್ ಏನಿದೆ ಅದನ್ನ ಮ್ಯಾಚ್ ಮಾಡ್ತಾ ನೀವು ಮೂವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲ ಬಂದ್ಬಿಟ್ಟು ಗಾಡಿ ಬಂದು ಬೀಳುತ್ತೆ ಕ್ಲಚ್ ಪ್ಲೇಟ್ ನ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಹ್ಯಾಬಿಟ್ ಇಂದ ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ ಬೇಗನೆ ಹಾಳಾಗುತ್ತೆ. ಸೊ ಇದಿಷ್ಟು ಕ್ಲಚ್ ಪ್ಲೇಟ್ನ ಲೈಫ್ನ ಇಂಪ್ರೂವ್ ಮಾಡೋದಕ್ಕೆ ಟಿಪ್ಸ್ ಆಯಿತು. ಹಾಗೆ ಇನ್ನೊಬ್ರು ಏನು ಕ್ವಶನ್ ಏನಂತ ಹೇಳಿದ್ರೆ ಸರ್ ಹೌ ಟು ನೋ ಇಫ್ ಕಾರ್ ಕ್ಲಚ್ ಪ್ಲೇಟ್ ನೀಡ್ ಟು ಚೇಂಜ್ ಪ್ಲೇಟು ಹಿಂಗ್ ಇದೆಯೋ ಇಲ್ವೋ, ಹಾಗೆ ಬಂದ್ಬಿಟ್ಟು ರಿಪ್ಲೇಸ್ಮೆಂಟ್ ಮಾಡೋಕೆ ಟೈಮ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಸಿಂಪಲ್. ಏನಂತ ಹೇಳಿದ್ರೆ ನೀವು ಗೇರ್ನ ಚೇಂಜ್ ಮಾಡಬೇಕಾದ್ರೆ ಕ್ಲಚ್ ಪ್ಲೇಟ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಏನು ಗೇರ್ನ ಎಂಗೇಜ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ಸೊ ಅದು ಬಂದ್ಬಿಟ್ಟು ತುಂಬಾ ಹಾರ್ಡ್ ಅನಿಸ್ತಾ ಇದೆ ನೀವು ಗೇರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅನ್ಸಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಕ್ಲಚ್ ಪ್ಲೇಟು ರಿಪ್ಲೇಸ್ಮೆಂಟ್ ಮಾಡಿಸುವಂತ ಟೈಮ್ ಬಂದಿದೆ ಅಂತ ಅರ್ಥ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತ ಎಸ್ಪೆಷಲಿ ಫಸ್ಟ್ ಸೆಕೆಂಡ್ ಗೇರ್ ಹಾಕಬೇಕಾದ್ರೆ ತುಂಬಾನೇ ಹಾರ್ಡ್ ಅನ್ಸುತ್ತೆ, ನೀವು ತುಂಬಾ ಪವರ್ ಹಾಕಬೇಕಾಗುತ್ತೆ ಗೇರ್ ಎಂಗೇಜ್ ಆಗೋದಕ್ಕೆ. ಸೊ ಅದು ಒಂದು ಸೈನು, ಇದು ಒಂದು ಮೆಥಡ್ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ಲೀಪೇಜ್ ಆಗುತ್ತೆ. ಅಂದ್ರೆ ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ಪ್ರಾಪರ್ ಆಗಿ ಕ್ಲಚ್ ಪ್ಲೇಟ್ ಮತ್ತೆ ಫ್ಲೈ ವೀಲ್ಗೆ ಕನೆಕ್ಟ್ ಆಗ್ತಿರೋದು, ಗಾಡಿ ಮೂವ್ ಆಗ್ತಿರ್ಬೇಕಾದ್ರೆ ದೊಡ್ಡ ಸೌಂಡ್ ಬರುತ್ತೆ, ಇನ್ನೇನು ಬಂದು ಬೀಳುತ್ತೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅದು ಒಂದು ಮೆಥಡ್ ಅಥವಾ ಸೈನು ನೀವು ಕ್ಲಚ್ ಪ್ಲೇಟು ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಹಾಗೆ ಬಂದ್ಬಿಟ್ಟು ಪಿಕಪ್ ತುಂಬಾನೇ ಕಡಿಮೆ ಆಗುತ್ತೆ. ನಿಮ್ಮ ಕ್ಲಚ್ ಪ್ಲೇಟ್ ಏನಾದರೂ ಹಾಳಾಗಿದೆ ಅಂತ ಹೇಳಿದ್ರೆ ಮೂವ್ ಮಾಡಬೇಕಾದ್ರೆ ಗಾಡಿ ಪಿಕಪ್ ಬಂದ್ಬಿಟ್ಟು ಮೊದಲು ಎಷ್ಟು ಪಿಕಪ್ ಬರ್ತಿರುತ್ತೋ ಸೊ ಅದೇನಿದೆ ಅದು ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ ಹಾಳಾಗಿದೆ ಅಂತ ಹೇಳಿದ್ರೆ ಪಿಕಪ್ ತುಂಬಾನೇ ಕಡಿಮೆ ಆಗುತ್ತೆ, ಡ್ರಾಪ್ ಆಗುತ್ತೆ. ಎಂಜಿನ್ ಪರ್ಫಾರ್ಮೆನ್ಸ್ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಗಾಡಿ ಬಂದ್ಬಿಟ್ಟು ಪಿಕಪ್ ಯಾಕೋ ಕಡಿಮೆ ಆಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನಿಮಗೆ. ಸೊ ಅದು ಒಂದು ಮೆಥಡು ಕ್ಲಚ್ ಪ್ಲೇಟು ಹಾಳಾಗಿದೆ ಈ ರಿಪ್ಲೇಸ್ಮೆಂಟ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಪರಶುರಾಮನ್ ಅವರು ಕೇಳ್ತಿದ್ದಾರೆ ಸರ್ ಹ್ಯಾಂಡ್ ಬ್ರೇಕ್ ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಹ್ಯಾಂಡ್ ಬ್ರೇಕನ್ನು ಒಂದು 2-3 ಸಿಚುವೇಷನಲ್ಲಿ ಯೂಸ್ ಮಾಡ್ತೇವೆ. ನಮ್ಮ ಗಾಡಿನ ಪಾರ್ಕ್ ಮಾಡಬೇಕಾದ್ರೆ ಹ್ಯಾಂಡ್ ಬ್ರೇಕನ್ನು ನಾವು ಎಂಗೇಜ್ ಮಾಡ್ಕೊಂಬಿಟ್ಟು ಗಾಡಿನ ಪಾರ್ಕ್ ಮಾಡ್ತೇವೆ. ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ಏನೋ ಸ್ವಲ್ಪ ಮಟ್ಟಿಗೆ ಸ್ಲೋಪ್ ಇರೋ ಜಾಗದಲ್ಲಿ ನಾವು ನಿಲ್ಲಿಸ್ತೇವೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಮೂವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂದೆ ಅಥವಾ ಮುಂದೆ ಹ್ಯಾಂಡ್ ಬ್ರೇಕನ್ನು ಪಾರ್ಕಿಂಗ್ ಬ್ರೇಕ್ ಆಗಿ ಯೂಸ್ ಮಾಡ್ತೇವೆ. ಮೇನ್ಲಿ ಬಂದ್ಬಿಟ್ಟು ನಾವು ಹ್ಯಾಂಡ್ ಬ್ರೇಕನ್ನು ಯೂಸ್ ಮಾಡೋದು ಗಾಡಿನ ಪಾರ್ಕ್ ಮಾಡೋದಕ್ಕೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ನಮ್ಮ ಗಾಡಿಯ ಬ್ರೇಕ್ ಫೇಲ್ ಆಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಬ್ರೇಕ್ ಫೇಲ್ ಆಗಲ್ಲ, 99% ಬ್ರೇಕ್ ಫೇಲ್ ಆಗಲ್ಲ. ಬಟ್ ಇನ್ ಕೇಸ್ ಏನಾದರೂ ಅಂತ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಬರುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಾವು ಎಮರ್ಜೆನ್ಸಿ ಬ್ರೇಕ್ ಆಗಿ ಹ್ಯಾಂಡ್ ಬ್ರೇಕನ್ನು ಯೂಸ್ ಮಾಡ್ಕೊಂಬಿಟ್ಟು ಗಾಡಿನ ಸ್ಟಾಪ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ವಾಸುದೇವ ಅನ್ನೋರು ಒಂದು ಕ್ವಶನ್ನ ಕೇಳಿದ್ದಾರೆ. ಏನಂತ ಹೇಳಿದ್ರೆ ಲೈಟ್ ಲೈಸೆನ್ಸ್ ಮಾಡಿದರೆ ಪಿಕಪ್ ಕೊಂಡೋಗ್ಬೋದಾ? ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಇದೆ ಅವ್ರ ಹತ್ರ. ಸೊ ಆ ಲೈಸೆನ್ಸ್ ಇದ್ದರೆ ನಾವು ಪಿಕಪ್ ಅಂದರೆ ಮೋಸ್ಟ್ಲಿ ಬೊಲೆರೋ ಇರ್ಬೋದು ಅಥವಾ ಟಾಟಾ ಎಸ್ ಆ ರೀತಿಯ ಗಾಡಿ ಇರ್ಬೋದು ಅನ್ಕೋತೀನಿ. ಸೊ ಆ ಗಾಡಿನ ನಾವು ತೆಗೆದುಕೊಂಡು ಹೋಗ್ಬೋದಾ ಅಂತ ಕೇಳ್ತಿರೋದು. ಸೊ ಎಲ್ಲೋ ಬೋರ್ಡಲ್ಲಿರುವಂಥ ಗಾಡಿಗಳನ್ನ ನೀವು ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಎಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ಕಮರ್ಷಿಯಲ್ ವೆಹಿಕಲ್ಸನ್ನು ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇರಬೇಕು. ಒಂದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬ್ಯಾಡ್ಜ್ ಇರಬೇಕು. ಎರಡರಲ್ಲಿ ಬ್ಯಾಡ್ಜ್ ಇತ್ತು ಅಥವಾ ಹೆವಿ ಲೈಸೆನ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕಮರ್ಷಿಯಲ್ ವೆಹಿಕಲ್ಸ್ನ ನೀವು ಡ್ರೈವ್ ಮಾಡ್ಬೋದು. ಇಲ್ಲ ಅಂತ ನಿಮ್ಮ ಹತ್ರ ಓನ್ಲಿ ಲೈಟ್ ಮೋಟಾರ್ ವೆಹಿಕಲ್ ಅಂದರೆ LME ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ, ಹಾಗೆ ಬ್ಯಾಡ್ಜ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಹೆವಿ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಗಾಡಿನ ನೀವು ಡ್ರೈವ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಕ್ಲಿಯರ್.
ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಮ್ಮು MS ಅನ್ನೋರು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಹೆಲೋ ಸರ್, ವಿ ಆರ್ ಪ್ಲಾನಿಂಗ್ ಟು ಬೈ ನ್ಯೂ ಕಾರ್, ವಿಚ್ ಇಸ್ ಬೆಸ್ಟ್, ಟಾಟಾ ಪಂಚ್ ಆರ್ ಟಾಟಾ ನೆಕ್ಸಾನ್ ಅಂತ ಕೇಳ್ತಿದ್ದಾರೆ. ಟಾಟಾ ಪಂಚ್ ಬಂದ್ಬಿಟ್ಟು ಆ ಸೆಗ್ಮೆಂಟು ಆ ಪ್ಲೇಸಲ್ಲಿ ಬೆಸ್ಟು, ಹಾಗೆ ನೆಕ್ಸಾನ್ ಬಂದ್ಬಿಟ್ಟು ಆ ಪ್ಲೇಸಲ್ಲಿ ಆ ಸೆಗ್ಮೆಂಟಲ್ಲಿ ಕೂಡ ಬೆಸ್ಟ್ ಅಂತ ಹೇಳಿದ್ರೆ, ಟಾಟಾ ಪಂಚ್ ಬಂದ್ಬಿಟ್ಟು ಒಂದು ಎಂಟ್ರಿ ಲೆವೆಲ್ ಮೈಕ್ರೋ SUV ಟೈಪಲ್ಲಿ ಬರುತ್ತೆ, ಸೆಗ್ಮೆಂಟಲ್ಲಿ ಬರುತ್ತೆ. ಟಾಟಾ ನೆಕ್ಸಾನ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ SUV ಅಲ್ಲಿ ಬರುತ್ತೆ. ನಿಮ್ಮ ಬಡ್ಜೆಟ್ ಬಂದ್ಬಿಟ್ಟು ಒಂದು 7 lakh ಒಳಗಡೆ ಇದೆ ಅಂತ ಹೇಳಿದ್ರೆ, ಅಥವಾ ಬಡ್ಜೆಟ್ ಬಂದ್ಬಿಟ್ಟು ಒಂದು ಲಿಮಿಟೆಡ್ ಇದೆ, ಬೆಟರ್ ನೀವು ಟಾಟಾ ಪಂಚನ ಪ್ರಿಫರ್ ಮಾಡ್ಬೋದು. ಅದು ಬೇಸ್ ಮಾಡಲ್, ಪ್ಯೂರ್ ಮಾಡಲ್. ಯಾಕಂತ ಹೇಳಿದ್ರೆ ಪ್ಯೂರ್ ಮಾಡಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಏನಂತ ನಿಮ್ಮ ಅಗತ್ಯ ಇರುವಂಥ ಫೀಚರ್ಸ್ ಸಿಗುತ್ತೆ. ಫ್ರಂಟ್ ಪವರ್ ವಿಂಡೋಸ್ ಇರ್ಬೋದು, ಮತ್ತೆ 2 ಬಂದ್ಬಿಟ್ಟು ಸ್ಪೀಕರ್ ಸಿಗುತ್ತೆ. ಅದ್ರ ಜೊತೆಗೆ ಬಂದ್ಬಿಟ್ಟು ನೀವು ರಿದಮ್ ಪ್ಯಾಕನ್ನು ತೊಗೊಂಡ್ರಿ ಅಂತ ಹೇಳಿದ್ರೆ ಎಂಟ್ರಿ ಲೆವೆಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ವಿತ್ ಮೌಂಟೆಡ್ ಕಂಟ್ರೋಲ್. ಅಂದರೆ ನಿಮ್ಮ ಬಜೆಟ್ ಬಂದ್ಬಿಟ್ಟು ಲಿಮಿಟೆಡ್ ಇದೆ ಅಂತ ಹೇಳಿದ್ರೆ, ಬಜೆಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಸೊ ಈ ಆಪ್ಷನ್ ನಿಮಗೆ ಟಾಟಾ ಪಂಚ್. ಯಾಕಂದರೆ ಟಾಟಾ ಪಂಚ್ ಬಂದ್ಬಿಟ್ಟು ನಿಮಗೆ ಒಂದು ಸಣ್ಣ ಅಮೌಂಟ್ ಅಲ್ಲ, ಅಂದರೆ ಒಂದು 7 ಲಕ್ಷ ಅಮೌಂಟ್ ಅಲ್ಲ, ಅಂದರೆ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಗಾಡಿ ತೊಗೊಳ್ಳುವಂಥ ಅಮೌಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು SUV ಟೈಪ್ ಗಾಡಿ ಬರುತ್ತೆ. ಅಂದರೆ ಮೈಕ್ರೋ SUV ಸ್ಟಿಲ್, ಬಟ್ SUV ಫೀಲ್ ನಿಮಗೆ ಕೊಡುತ್ತೆ. ಬಡ್ಜೆಟಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಟಾಟಾ ನೆಕ್ಸನ್ನ ಪ್ರಿಫರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬಡ್ಜೆಟಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ. ಬಾಕಿ ಬಿಟ್ಟರೆ ನಿಮಗೆ ಗಾಡಿಗಳಲ್ಲಿ ಡ್ರೈವಿಂಗ್ ಕಂಫರ್ಟಲ್ಲಿ ಇರ್ಬೋದು ಅಥವಾ ಮೈಲೇಜಲ್ಲಿ ಇರ್ಬೋದು, ಅದ್ರ ಬಿಟ್ಟರೆ ಹಾಗೆ ಬಿಟ್ಟು ಸೇಫ್ಟಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 2 ಗಾಡಿಗಳು ಬಂದ್ಬಿಟ್ಟು ಸೇಮನೇ. ಸ್ವಲ್ಪ ಮಟ್ಟಿಗೆ ಸ್ಪೇಸಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಪಂಚ್ ನೀವು ಪ್ರಿಫರ್ ಮಾಡಿದ್ರಿ ಅಂತ ಹೇಳಿದ್ರೆ. ಬಟ್ ಏನಂದರೆ ನಿಮಗೆ ಒಂದು ಸಣ್ಣ ಅಮೌಂಟಲ್ಲಿ ಒಂದು ಒಳ್ಳೆ ಗಾಡಿ ಸಿಗುತ್ತೆ ನೀವು ಪಂಚನ ಪ್ರಿಫರ್ ಮಾಡಿದ್ರೆ. ಬಟ್ ನೀವು ಬಡ್ಜೆಟಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಪಂಚನ ಬಿಟ್ಟಾಕಿ ಟಾಟಾ ನೆಕ್ಸನ್ ನೀವು ಕಣ್ಣು ಮುಚ್ಕೊಂಡು ಗಾಡಿನ ತೊಗೊಂಡು ಬನ್ನಿ. ಒಂದು ಒಳ್ಳೆ ಕಾರು ನನ್ನ ಪ್ರಕಾರ ಹೇಳೋದಾಯ್ತಂದ್ರೆ ಒಂದು ಸೇಫೆಸ್ಟ್ ಕಾರ್ ಕಾಂಪ್ಯಾಕ್ಟ್ SUV ಅಲ್ಲೇ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್ ಸಿಗ್ತಾ ಇದೆ ನಿಮಗೆ ನೆಕ್ಸಾನ್ ಅಲ್ಲಿ. ಸೊ ಎಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರಲ್ಲ, ಕಾಂಪ್ರಮೈಸ್ ಇಲ್ವೇ ಇಲ್ಲ. ಸೊ ಪಂಚ್ಗೆ ನಿಮ್ಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ ಪಂಚಲ್ಲಿ 1.2 ಲೀಟರ್ ಬರುತ್ತೆ ನ್ಯಾಚುರಲ್ ಆಸ್ಪಿರೇಟರ್ ಇಂಜಿನ್, ಅಲ್ಲಿ ಯಾವುದೇ ರೀತಿ ಟರ್ಬೋ ಚಾರ್ಜ್ ಎಂಜಿನ್ ಸಿಗಲ್ಲ. ಸೊ ಅಲ್ಲಿ ನಿಮಗೆ ಎಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪಂಚ್ ಫೀಲ್ ಅಂತ ಅನ್ಸಲ್ಲ. ಅದೇ ನೀವು ನೆಕ್ಸಾನ್ ಅಲ್ಲಿ ಹೋದ್ರೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್ ಸಿಗೋದ್ರಿಂದ ಇಲ್ಲಿ ಎಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಓಕೆನಾ? ಸೊ ನಿಮಗೆ ಬಡ್ಜೆಟಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೆ ನಮಗೆ ಎಂಜಿನ್ ಪರ್ಫಾರ್ಮೆನ್ಸ್, ಪಂಚಿ ಫೀಲಿಂಗ್, ಡ್ರೈವಿಂಗಲ್ಲಿ ಮಜಾ ಬೇಕು ಅಂತ ಹೇಳಿದ್ರೆ ನೆಕ್ಸಾನ ಪ್ರಿಫರ್ ಮಾಡಿ. ಅದರ್ವೈಸ್ ನಿಮ್ಮ ಬಡ್ಜೆಟ್ ಲಿಮಿಟೆಡ್ ಇದೆ ಅಂತ ಹೇಳಿದ್ರೆ, ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಗಾಡಿ ಬೇಕು ಅಂತ ಹೇಳಿದ್ರೆ ಪಂಚಿಗೆ ಪ್ರಿಫರ್ ಮಾಡಿ. ಓಕೆನಾ? ಸೊ ಆನ್ಸರ್ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಲಾಸ್ಟ್ ಕ್ವಶನ್ ಆಗಿ ಕೇಳ್ತಾರೋ ಮೋಹನ್ ಅಂತ ಹೇಳ್ಬಿಟ್ಟು ಅವ್ರೇನು ಕೇಳ್ತಿದ್ದಾರೆ ಅಂತಂದರೆ, ಸರ್ ನನ್ನ ಹತ್ತಿರ ಬಿಗ್ ವ್ಯಾಗನ್ ಆರ್ ಇದೆ, CNG ಫಿಟ್ಟಿಂಗ್ ಮಾಡಿಸ್ಬೋದಾ ಹೊರಗಡೆ BS6 ಮಾಡೆಲ್, ಆಫ್ಟರ್ ಫಿಟ್ಟಿಂಗ್ ಎನಿ ಪ್ರಾಬ್ಲಮ್ ಇನ್ ಎಂಜಿನ್ ಅಂತ ಕೇಳ್ತಿದ್ದಾರೆ. ನೀವು CNG ಕಿಟ್ ಇನ್ಸ್ಟಾಲ್ ಮಾಡಿಸ್ಬೋದು, ಫಿಟ್ಟಿಂಗ್ ಮಾಡಿಸ್ಬೋದು. ಇಲ್ಲಿ ಯಾವುದೇ ರೀತಿಯಲ್ಲಿ ಎಂಜಿನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಈಗಿರುವಂಥ ಪೆಟ್ರೋಲ್ ರೇಟ್ಗೆ ಹೆದರ್ಕೊಂಡ್ಬಿಟ್ಟು ಪೆಟ್ರೋಲ್ ಗಾಡಿನ CNG ಆಗಿ ಕನ್ವರ್ಟ್ ಮಾಡಿಸ್ಕೊತಿದ್ದಾರೆ. ತುಂಬ ಜನ ಮಾಡಿಸ್ಕೊತಾರೆ. ಎಸ್ಪೆಷಲಿ ನಾನು ಕೂಡ ಆ್ಯಕ್ಚುಲಿ ಪ್ಲಾನ್ ಮಾಡ್ತಾ ಇದ್ದೀನಿ ನನ್ನ ಗಾಡಿಲು CNGನ ಫಿಟ್ ಮಾಡಿಸೋದಕ್ಕೆ. ನೀವು ಎಸ್ಪೆಷಲಿ ಯೂಸ್ ಮಾಡ್ತಿರುವಂಥ ಗಾಡಿ ಮಾರುತಿ ವ್ಯಾಗನಾರ್ ಮತ್ತು 4 ಸಿಲಿಂಡರ್ ಎಂಜಿನ್, ತುಂಬ ರಿಫೈನ್ಮೆಂಟ್ ಇರುವಂಥ ಎಂಜಿನು. ಸೊ ಮತ್ತು 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಅನ್ಕೋತೀನಿ ನಿಮ್ಮ ವ್ಯಾಗನಾರಲ್ಲಿ. 2 ವೇರಿಯಂಟ್ ಬರುತ್ತೆ, 1 ಲೀಟರ್ ಮತ್ತು 1.2 ಲೀಟರ್. ಈಗ ನೀವು ಬಿಗ್ ವ್ಯಾಗನಾರ್ ಅಂತ ಹೇಳಿದ್ರೆ ಮೇ ಬಿ 1.2 ಲೀಟರ್ ಎಂಜಿನ್ ಅನ್ಕೋತೀನಿ ಯೂಸ್ ಮಾಡ್ತಿರೋದು. ಆ ಗಾಡಿಯಲ್ಲಿ ನೀವು CNG ಫಿಟ್ ಮಾಡಿಸಿದ್ರೆ ಅಂತ ಹೇಳಿದ್ರೆ ಎಂಜಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ. ಫಸ್ಟ್ ಏನಂದ್ರೆ ಡಿಪೆಂಡ್ ಆಗುತ್ತೆ ನೀವು CNG ಫಿಟ್ ಮಾಡಿಸಿರುವಂಥ ಕಂಪನಿ ಯಾವ ಕಂಪನಿ CNG, ಹಾಗೆ ಅವರು ಯಾವ ರೀತಿಯಾಗಿ ಟ್ಯೂನ್ ಮಾಡ್ತಾರೆ ಎಂಜಿನಲ್ಲಿರುವಂಥ ECM ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಫಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಕಂಪನಿ, ಒಂದು ರೆಪ್ಯುಟೇಟೆಡ್ ಒಂದು ಮೆಕ್ಯಾನಿಕ್ ಶಾಪಲ್ಲಿ ನೀವು ಫಿಟ್ ಮಾಡಿಸಿ ಯಾವುದೇ ರೀತಿ ಪ್ರಾಬ್ಲಮ್ ಬರದಾಗ. ಬಟ್ ಏನಂತ ಹೇಳಿದ್ರೆ ಹೊಸ ಗಾಡಿಯಲ್ಲಿ ಒಂದು ವಾರಂಟಿ ಪೀರಿಯಡ್ ಅಂತ ಇರುತ್ತೆ. ಸೊ 3 ಇಯರ್ 5 ಇಯರ್ ಅಥವಾ ಇಷ್ಟು ಕಿಲೋಮೀಟರ್ ಅಂತ ಹೇಳ್ಬಿಟ್ಟು. ಸೊ ಇವಾಗಲೂ ನಿಮ್ಮ ಗಾಡಿ ಬಂದ್ಬಿಟ್ಟು ವಾರಂಟಿ ಪೀರಿಯಡಲ್ಲಿ ಇದೆ ನಿಮ್ಮ ಇಂಜಿನ್ ಅಂತ ಹೇಳಿದ್ರೆ ಖಂಡಿತ ಈಗ ಸದ್ಯಕ್ಕೆ ಅವಾಯ್ಡ್ ಮಾಡಿ CNG ಫಿಟ್ಟಿಂಗನ್ನು ಮಾಡಿಸೋದಕ್ಕೆ. ಯಾಕಂದರೆ CNG ಫಿಟ್ಟಿಂಗ್ ಆದಮೇಲೆ ಯಾವುದೇ ರೀತಿಯಲ್ಲಿ ಎಂಜಿನಲ್ಲಿ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಆ ಗಾಡಿಯ ಎಂಜಿನ್ನ ವಾರಂಟಿ ಬಂದ್ಬಿಟ್ಟು ವೈಡ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಮೇಜರ್ ಇಶ್ಯೂ ಬಂತು ಎಂಜಿನಲ್ಲಿ ಅಂತ ಹೇಳಿದ್ರೆ ನೀವು ಸ್ವತಃ ನೀವು ಪೇ ಮಾಡ್ಕೊಂಬಿಟ್ಟು ಎಂಜಿನ್ನ ರಿಪೇರಿ ಮಾಡಿಸ್ಬೇಕಾಗುತ್ತೆ ವಾರಂಟಿ ವೈಡ್ ಆಗೋದ್ರಿಂದ. ಸೊ ಹೀಗಾಗಿ ವಾರಂಟಿ ಪೀರಿಯಡ್ ಮುಗಿಯೋವರೆಗೂ ನೀವು ಗಾಡಿನ ಪೆಟ್ರೋಲಲ್ಲೇ ಯೂಸ್ ಮಾಡೋದು ಬೆಟರ್. ವಾರಂಟಿ ಪೀರಿಯಡ್ ಮುಗಿದ ಮೇಲೆ ಅಥವಾ ವಾರಂಟಿ ಕಿಲೋಮೀಟರ್ಸ್ ಏನಿದೆ ಅದು ಕಂಪ್ಲೀಟ್ ಆದಮೇಲೆ ಬೇಕಾದರೆ ನೀವು CNG ಫಿಟ್ಟಿಂಗ್ ಮಾಡಿಸ್ಕೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇದೇ ಆನ್ಸರ್ ಒಂದಿಗೆ ಈ Q&A ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಯಾವ್ದಾರ ಇದೇ ರೀತಿಯ ಕ್ವರಿ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಹೊಸ ಗಾಡಿಯ ಪರ್ಚೇಸ್ ಮಾಡೋದಿರ್ಬೋದು ಅಥವಾ ಡ್ರೈವಿಂಗ್ ರಿಲೇಟೆಡ್ ಇರ್ಬೋದು ಅಥವಾ ಗಾಡಿಯಲ್ಲಿ ಯಾವುದೇ ರೀತಿ ಮೋಡಿಫಿಕೇಶನ್ ರಿಲೇಟೆಡ್ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಗಮನಕ್ಕೆ ತನ್ನಿ. ಸೊ ಆ ಕ್ವರಿಗೆ ಡೌಟ್ಗೆ ಖಂಡಿತ ನೆಕ್ಸ್ಟ್ ಬರುವಂಥ Q&A ಸೆಷನ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.